ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಿನ್ನೆಯಷ್ಟೇ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರನ್ನ ನೂತನ ಸಿಎಂ ಆಗಿ ಆಯ್ಕೆ ಮಾಡಿರುವಂತದ್ದು. ಇಂದು ಪದಗ್ರಹಣ ಕಾರ್ಯಕ್ರಮ ಇರುವಂತದ್ದು. ಕಾರ್ಯಕ್ರಮಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂತದ್ದು. ನಾನೀಗ ನೇರವಾಗಿ ರಾಮಲೀಲಾ ಮೈದಾನದ ಮುಂಭಾಗದ VIP ಗೇಟ್ನಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ VIP ಗೇಟ್ನ ಮೂಲಕ ಸಂಪೂರ್ಣವಾಗಿ ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಲಾಗುತ್ತೆ. ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಸುತ್ತಮುತ್ತಲೂ ನೋಡ್ಬೋದು ನೀವು, ಏನು CRPF ಯೋಧರಿರ್ಬೋದು, ಹಾಗೆಯೇ ದೆಹಲಿಯ ಪೊಲೀಸರಿರ್ಬೋದು, ಕಟ್ಟುನಿಟ್ಟಿನ ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ VIPಗಳು ಭಾಗಿಯಾಗ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂಥದ್ದು. ಹಾಗಾಗಿ ಸಕಲ ಬಿಗಿ ಬಂದೋಬಸ್ತನ್ನು ಏನು ರಾಮಲೀಲಾ ಮೈದಾನದ ಸುತ್ತಮುತ್ತ ಮಾಡಿರ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ನೋಡ್ಬೋದು. VIP ಗೇಟ್ನ ಮೂಲಕ ಏನು ಪಾಸ್ ಇರುವಂಥವರಿಗೆ, ಅಂದರೆ VIP ಪಾಸ್ ಇರುವಂಥವರಿಗೆ ಒಳಗಡೆ ಬಿಡಲಾಗುತ್ತದೆ. ಸಂಪೂರ್ಣವಾಗಿ ಅಂದರೆ ಈ ಒಂದು VIP ಗೇಟಿನ ಹಲವು ಭಾಗಗಳು, ಅಂದರೆ 3 ಅಥವಾ 4 ಭಾಗಗಳಲ್ಲಿ ಚೆಕ್ ಇನ್ ಇರುತ್ತೆ. ಎಲ್ಲವನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿದ ನಂತರದಲ್ಲಿ ಒಳಗಡೆ ಬಿಡಲಾಗುತ್ತೆ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ 27 ವರ್ಷಗಳ ನಂತರದಲ್ಲಿ ದೆಹಲಿಯ ಗದ್ದುಗೆಯನ್ನು BJP ಹಿಡಿದಿರ್ತಕ್ಕಂಥದ್ದು. ನೂತನ ಮುಖ್ಯಮಂತ್ರಿಯಾಗಿ, ಅದರಲ್ಲೂ ಮೊದಲ BJPಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇಂದಿನ ಏನು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಅದರ ಜೊತೆ ಶಾಸಕರು ಕೂಡ ಪದಗ್ರಹಣವನ್ನು ಮಾಡಲಿದ್ದು ಎಲ್ಲ ಸಿದ್ಧತೆಗಳನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಿನ್ನೆಯಷ್ಟೇ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರನ್ನ ನೂತನ ಸಿಎಂ ಆಗಿ ಆಯ್ಕೆ ಮಾಡಿರುವಂಥದ್ದು. ಇಂದು ಪದಗ್ರಹಣ ಕಾರ್ಯಕ್ರಮ ಇರುವಂಥದ್ದು. ಕಾರ್ಯಕ್ರಮಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂಥದ್ದು. ನಾನೀಗ ನೇರವಾಗಿ ರಾಮಲೀಲಾ ಮೈದಾನದ ಮುಂಭಾಗದ VIP ಗೇಟ್ನಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ VIP ಗೇಟ್ನ ಮೂಲಕ ಸಂಪೂರ್ಣವಾಗಿ ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಲಾಗುತ್ತೆ. ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಸುತ್ತಮುತ್ತಲೂ ನೋಡ್ಬೋದು ನೀವು, ಏನು CRPF ಯೋಧರಿರ್ಬೋದು, ಹಾಗೆಯೇ ದೆಹಲಿಯ ಪೊಲೀಸರಿರ್ಬೋದು, ಕಟ್ಟುನಿಟ್ಟಿನ ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ VIPಗಳು ಭಾಗಿಯಾಗ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂಥದ್ದು. ಹಾಗಾಗಿ ಸಕಲ ಬಿಗಿ ಬಂದೋಬಸ್ತನ್ನು ಏನು ರಾಮಲೀಲಾ ಮೈದಾನದ ಸುತ್ತಮುತ್ತ ಮಾಡಿರ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ನೋಡ್ಬೋದು. VIP ಗೇಟ್ನ ಮೂಲಕ ಏನು ಪಾಸ್ ಇರುವಂಥವರಿಗೆ, ಅಂದರೆ VIP ಪಾಸ್ ಇರುವಂಥವರಿಗೆ ಒಳಗಡೆ ಬಿಡಲಾಗುತ್ತದೆ. ಸಂಪೂರ್ಣವಾಗಿ ಅಂದರೆ ಈ ಒಂದು VIP ಗೇಟಿನ ಹಲವು ಭಾಗಗಳು, ಅಂದರೆ 3 ಅಥವಾ 4 ಭಾಗಗಳಲ್ಲಿ ಚೆಕ್ ಇನ್ ಇರುತ್ತೆ. ಎಲ್ಲವನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿದ ನಂತರದಲ್ಲಿ ಒಳಗಡೆ ಬಿಡಲಾಗುತ್ತೆ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ 27 ವರ್ಷಗಳ ನಂತರದಲ್ಲಿ ದೆಹಲಿಯ ಗದ್ದುಗೆಯನ್ನು BJP ಹಿಡಿದಿರ್ತಕ್ಕಂಥದ್ದು. ನೂತನ ಮುಖ್ಯಮಂತ್ರಿಯಾಗಿ, ಅದರಲ್ಲೂ ಮೊದಲ BJPಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇಂದಿನ ಏನು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಅದರ ಜೊತೆ ಶಾಸಕರು ಕೂಡ ಪದಗ್ರಹಣವನ್ನು ಮಾಡಲಿದ್ದು ಎಲ್ಲ ಸಿದ್ಧತೆಗಳನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಿನ್ನೆಯಷ್ಟೇ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರನ್ನ ನೂತನ ಸಿಎಂ ಆಗಿ ಆಯ್ಕೆ ಮಾಡಿರುವಂಥದ್ದು. ಇಂದು ಪದಗ್ರಹಣ ಕಾರ್ಯಕ್ರಮ ಇರುವಂಥದ್ದು. ಕಾರ್ಯಕ್ರಮಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂಥದ್ದು. ನಾನೀಗ ನೇರವಾಗಿ ರಾಮಲೀಲಾ ಮೈದಾನದ ಮುಂಭಾಗದ VIP ಗೇಟ್ನಲ್ಲಿ ಇರ್ತಕ್ಕಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ VIP ಗೇಟ್ನ ಮೂಲಕ ಸಂಪೂರ್ಣವಾಗಿ ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಲಾಗುತ್ತೆ. ಸೆಕ್ಯೂರಿಟಿ ಚೆಕ್ ಅನ್ನು ನಡೆಸಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಸುತ್ತಮುತ್ತಲೂ ನೋಡ್ಬೋದು ನೀವು, ಏನು CRPF ಯೋಧರಿರ್ಬೋದು, ಹಾಗೆಯೇ ದೆಹಲಿಯ ಪೊಲೀಸರಿರ್ಬೋದು,
ಕಟ್ಟುನಿಟ್ಟಿನ ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ VIP ಗಳು ಭಾಗಿಯಾಗ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂಥದ್ದು. ಹಾಗಾಗಿ ಸಕಲ ಬಿಗಿ ಬಂದೋಬಸ್ತನ್ನು ಏನು ರಾಮಲೀಲಾ ಮೈದಾನದ ಸುತ್ತಮುತ್ತ ಮಾಡಿರ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ನೋಡ್ಬೋದು. VIP ಗೇಟ್ನ ಮೂಲಕ ಏನು ಪಾಸ್ ಇರುವಂಥವರಿಗೆ ಅಂದರೆ VIP ಪಾಸ್ ಇರುವಂಥವರಿಗೆ ಒಳಗಡೆ ಬಿಡಲಾಗುತ್ತದೆ. ಸಂಪೂರ್ಣವಾಗಿ ಅಂದರೆ ಈ ಒಂದು VIP ಗೇಟಿನ ಹಲವು ಭಾಗಗಳೇ ಅಂದರೆ 3 ಅಥವಾ 4 ಭಾಗಗಳಲ್ಲಿ ಚೆಕ್-ಇನ್ ಇರುತ್ತೆ. ಎಲ್ಲವನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿದ ನಂತರದಲ್ಲಿ ಒಳಗಡೆ ಬಿಡಲಾಗುತ್ತೆ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ 27 ವರ್ಷಗಳ ನಂತರದಲ್ಲಿ ದೆಹಲಿಯ ಗದ್ದುಗೆಯನ್ನು BJP ಹಿಡಿದಿರ್ತಕ್ಕಂಥದ್ದು. ನೂತನ ಮುಖ್ಯಮಂತ್ರಿಯಾಗಿ ಅದರಲ್ಲೂ ಮೊದಲ BJPಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇಂದಿನ ಏನು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಅದರ ಜೊತೆ ಶಾಸಕರು ಕೂಡ ಪದಗ್ರಹಣವನ್ನು ಮಾಡಲಿದ್ದು ಎಲ್ಲ ಸಿದ್ಧತೆಗಳನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಿನ್ನೆಯಷ್ಟೇ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರನ್ನು ನೂತನ CM ಆಗಿ ಆಯ್ಕೆ ಮಾಡಿರುವಂಥದ್ದು. ಇಂದು ಪದಗ್ರಹಣ ಕಾರ್ಯಕ್ರಮ ಇರುವಂಥದ್ದು. ಕಾರ್ಯಕ್ರಮಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿ ಮಾರ್ಪಟ್ಟಿರುವಂಥದ್ದು. ನಾನೀಗ ನೇರವಾಗಿ ರಾಮಲೀಲಾ ಮೈದಾನದ ಮುಂಭಾಗದ VIP ಗೇಟ್ನಲ್ಲಿರ್ತಕ್ಕಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ VIP ಗೇಟ್ನ ಮೂಲಕ ಸಂಪೂರ್ಣವಾಗಿ ಸೆಕ್ಯೂರಿಟಿ ಚೆಕ್ಕನ್ನು ನಡೆಸಲಾಗುತ್ತೆ. ಸೆಕ್ಯೂರಿಟಿ ಚೆಕ್ಕನ್ನು ನಡೆಸಿ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಸುತ್ತಮುತ್ತಲೂ ನೋಡ್ಬೋದು ನೀವು ಏನು CRPF ಯೋಧರಿರ್ಬೋದು, ಹಾಗೆಯೇ ದೆಹಲಿಯ ಪೊಲೀಸರಿರ್ಬೋದು, ಕಟ್ಟುನಿಟ್ಟಿನ ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ VIP ಗಳು ಭಾಗಿಯಾಗ್ತಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂಥದ್ದು. ಹಾಗಾಗಿ ಸಕಲ ಬಿಗಿ ಬಂದೋಬಸ್ತನ್ನು ಏನು ರಾಮಲೀಲಾ ಮೈದಾನದ ಸುತ್ತಮುತ್ತ ಮಾಡಿರ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ನೋಡ್ಬೋದು. VIP ಗೇಟ್ನ ಮೂಲಕ ಏನು ಪಾಸ್ ಇರುವಂಥವರಿಗೆ ಅಂದರೆ VIP ಪಾಸ್ ಇರುವಂಥವರಿಗೆ ಒಳಗಡೆ ಬಿಡಲಾಗುತ್ತದೆ. ಸಂಪೂರ್ಣವಾಗಿ ಅಂದರೆ ಈ ಒಂದು VIP ಗೇಟಿನ ಹಲವು ಭಾಗಗಳೇ ಅಂದರೆ 3 ಅಥವಾ 4 ಭಾಗಗಳಲ್ಲಿ ಚೆಕ್-ಇನ್ ಇರುತ್ತೆ. ಎಲ್ಲವನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿದ ನಂತರದಲ್ಲಿ ಒಳಗಡೆ ಬಿಡಲಾಗುತ್ತೆ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ 27 ವರ್ಷಗಳ ನಂತರದಲ್ಲಿ ದೆಹಲಿಯ ಗದ್ದುಗೆಯನ್ನು BJP ಹಿಡಿದಿರ್ತಕ್ಕಂಥದ್ದು. ನೂತನ ಮುಖ್ಯಮಂತ್ರಿಯಾಗಿ ಅದರಲ್ಲೂ ಮೊದಲ BJPಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇಂದಿನ ಏನು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಅದರ ಜೊತೆ ಶಾಸಕರು ಕೂಡ ಪದಗ್ರಹಣವನ್ನು ಮಾಡಲಿದ್ದು ಎಲ್ಲ ಸಿದ್ಧತೆಗಳನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.